ವಿಕ್ರಮ್ ಮತ್ತು ವೇದಾನ ಕರೆದುಕೊಂಡು ಅವರ ಮನೆಗೆ ಬರುತ್ತಾ ಇರುತ್ತಾರೆ. ದಾರಿಯಲ್ಲಿ ವಿಕ್ರನ್ನ ಸ್ನೇಹಿತರು ಅವನ ಜೊತೆಗೆ ವಿಕ್ರನ್ನ ಮನೆ ಕಡೆಗೆ ಬರುತ್ತಾ ಇರುತ್ತಾರೆ. ಆವಾಗ ವಿಕ್ರನ್ನ ಮನಸ್ಸು ಭಾರವಾಗಿ ಮನೆ ಹತ್ತಿರ ನಿಲ್ಲುತ್ತಾನೆ. ಆವಾಗ ವಿಕ್ರನ್ನ ಗೆಳೆಯ ಯಾಕೋ ಅಂತ ಅಂದಾಗ ಯಾಕೋ ಮನೆಯೊಳಗೆ ಹೋಗಲು ಭಯವಾಗ್ತಾ ಇದೆ ಅಂತ ಹೇಳ್ತಾನೆ. ಆವಾಗ ಅವರು ಬಯೋದು ಹೊಸದ ನಿನಗೆ, ನೀನು ರೌಡಿ, ಅದಾಗಿಂದ ಬೈತಾ ಇದ್ದಾರೆ, ನೀನು ನಿನ್ನ ಪ್ರೀತಿಯನ್ನು ಹಸೆಮಣೆಗೆ ಹೋಗುವವರೆಗೂ ಬಿಡಬಾರದಿತ್ತು ಅಂತ ಹೇಳ್ತಾರೆ. ಇರ್ಲಿ ಬಿಡು, ದೊಡ್ಡೋರ್ ಬೈದ್ರೆ ಆಶೀರ್ವಾದ ಅಂತ ತಿಳಿದುಕೊಳ್ಳೋಣ, ಅದಕ್ಕೆ ವೇದ ಅಂಕಲ್ ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ ಗುಂಡ ಅಂತ ಹೇಳ್ತಾಳೆ. ಗುಂಡ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅವಾಗ ಇವರು ಬರುವುದನ್ನು ಶೈಲಿ ನೋಡ್ತಾ ಕೂತಿರ್ತಾಳೆ. ಅವಾಗ ಅವರ ಅತ್ತೆ ಮಾವಗೆ ಅಲ್ಲಿ ನೋಡಿ ಅಂತ ಅವಾಗ ಹೇಳ್ತಾಳೆ. ವಿಕ್ರಮ್ ಮತ್ತು ವೇದ ಅವನ ಗೆಳೆಯರು ಅವರ ಮನೆ ಬಾಗಿಲು ಬಳಿ ನಿಂತಿರ್ತಾರೆ. ಅವಾಗ ವೆಂಕಿ ಬಂದು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದೆಯೋ ಅಂತ ಅಂತಿರುತ್ತಾನೆ. ಅವಾಗ ಶೈಲು ಇವಳೊಬ್ಬಳು ಇದರೆ ಸಾಕು, ನೀವೆಲ್ಲ ನೆಗೆದು ಬಿದ್ದು ಸಾಯ್ರಿ ಅಂತ ಮದುವೆ ಮಂಟಪದಿಂದ ಹೋದಿಯಲ್ಲ, ಇವಾಗ ಮತ್ಯಾಕ ಇಲ್ಲಿಗೆ ಬಂದಿದೀಯಾ ಅಂತ ಕೇಳುವಷ್ಟರಲ್ಲಿ ವಿಕ್ರನ್ನ ಎದೆ ಮೇಲೆ ಕೈ ಹಾಕಿ ಅವನನ್ನು ಮನೆಯಿಂದ ಹೊರಗಡೆ ಹೋಗು ಅಂತ ವೆಂಕಿ ಬಂದು ಅವನನ್ನು ಹಿಂದಕ್ಕೆ ತಳ್ತಾನೆ. ಏನಾದ್ರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸಿಕೊಳ್ಳಬೇಕು, ಅದು ಪದ್ಧತಿ, ಅದನ್ನು ಬಿಟ್ಟು ಏಕಾಏಕಿ ಕೈ ಮಾಡಿದರೆ ಅಂತ ವೇದ ಅವಳ ಗಂಡನ ಪರವಹಿಸಿಕೊಂಡು ಎಲ್ಲರಿಗೂ ಹೇಳ್ತಾಳೆ. ಪದ್ಧತಿ ಬಗ್ಗೆ ನೀನು ಕೋಚಿಂಗ್ ಕೊಡಬೇಡ, ಇವನು ತಪ್ಪು ಮಾಡಿದಾನೆ, ಅದಕ್ಕೆ ಅವನನ್ನು ಹೊಡಿತೀವಿ, ಅದನ್ನು ಕೇಳೋದಕ್ಕೆ ನೀನ್ಯಾರು ಅಂತ ಕೇಳ್ತಾಳೆ. ಅವಾಗ ವೇದ, ನಾನು ಇವರ ಹೆಂಡತಿ, ನನ್ನ ಗಂಡನ ಮೇಲೆ ಕೈ ಇಟ್ಟರೆ ಇವರು ಸುಮ್ಮನೆ ಇರಬಹುದು, ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ವಿಕ್ರನ್ನ ವಹಿಸಿಕೊಂಡು ವೇದ ಹೇಳ್ತಾಳೆ. ಅವಾಗ ಶೈಲು, ಏನು ಮಾಡ್ತೀಯ, ಹೊಡಿತೀಯ, ಹೊಡಿ ಬಾ ಅಂದಾಗ ಅವಾಗ ಅಜ್ಜಿ, ಇವಾಗ ಆಗಿರೋ ಪಂಚಾಯತಿನೇ ಸಾಕು, ಮನೆ ಮುಂದೆ ಮತ್ತೊಂದು ತಮಾಷೆ ನೋಡೋದು ಬೇಡ, ನಗೋದು ಬೇಡ ಅಂತ ಅಜ್ಜಿ ಮುಂದಿನ ಸಂಚಿಕೆಯಲ್ಲಿ ವಿಕ್ರಮ್ ಮತ್ತು ವೇದಾನ ಮೇಷ್ಟ್ರು ಮನೆಯೊಳಗೆ ಸೇರಿಸ್ಕೊಳ್ತಾರ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.